ಉಷ್ಣ ಹೀಟ್ ಅಂತೀವಿ. ಏನು ಉಷ್ಣ ಅಂತಂದ್ರೆ ಇವಾಗ ಭೂಮಿ ಎಂದಾಗ ಭೂಮಿ ಮೇಲೆ ಸಾಕಷ್ಟು ಶಕ್ತಿ ರೂಪಗಳಿವೆ. ಅದರಲ್ಲಿ ಉಷ್ಣ ಸವೊಂದು ಏನು? ಉಷ್ಣ ಸವೊಂದು ಶಕ್ತಿಯ ರೂಪ. ಏನು ಉಷ್ಣ ಅಂತಂದ್ರೆ ಉಷ್ಣ ಒಂದು ಶಕ್ತಿಯ ರೂಪ ಅಂತೀವಿ. ಉಷ್ಣ ಒಂದು ಶಕ್ತಿಯ ರೂಪ ಅಂತೀವಿ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಉಷ್ಣ ಅಂದಾಗ SI ಮಾನ ಅನ್ನೋನ SI ಮಾನವನ್ನು ಪದೇ ಪದೇ ಕೇಳಿದ್ದಾರೆ. ಉಷ್ಣದ SI ಮಾನ SI ಯೂನಿಟ್ ಆಫ್ ಹೀಟ್ ಆನ್ಸರ್ ಜೌಲ್. ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಅಂತೀವಿ ಅಥವಾ SI ಮಾನ ಯಾವುದು? ಜೌಲ್. ಉಷ್ಣವನ್ನು ನಾವು ಜೌಲ್ ಮೂಲಕ ಮೆಜರ್ ಮಾಡ್ತೀವಿ, ಅಳಿತೀವಿ. ಹಾಗಾಗಿ ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಡ್ಯಾಶ್ ಆನ್ಸರ್ ಜೌಲ್. ಉಷ್ಣ ಅಂದಾಗಲೂ ಜೌಲೇನೆ, ಕೆಲಸದ SI ಮಾನ ಅಂದ್ರೂ ಜೌಲೇನೆ, ಶಕ್ತಿಯ SI ಮಾನ ಅಂದ್ರೂ ಜೌಲೇನೆ. ಉಷ್ಣದ SI ಮಾನ ಜೌಲ್, ಕೆಲಸದ SI ಮಾನ ಜೌಲ್, ಶಕ್ತಿಯ SI ಮಾನ ಜೌಲ್. ತಾಪ ಅಂದಾಗ ಟೆಂಪರೇಚರ್ ಅಂದಾಗ ಕೆಲ್ವಿನ್, ತಾಪದ SI ಮಾನ ಆನ್ಸರ್ ಕೆಲ್ವಿನ್. ಹಾಗಾಗಿ ಉಷ್ಣ ಅಂದಾಗ ಜೌಲ್ಗೆ ಶೇಡ್ ಮಾಡಬೇಕು, ತಾಪ ಅಂದಾಗ ಟೆಂಪರೇಚರ್ ಅಂದಾಗ ಕೆಲ್ವಿನ್ಗೆ ಶೇಡ್ ಮಾಡಬೇಕಾಗುತ್ತೆ. ಸರಿ, ಉಷ್ಣದ ಅಧ್ಯಯನ ಏನಂತೀವಿ? ಐ ಟೋಲ್ಡ್ ಯೆಸ್ಟರ್ಡೇ. ಉಷ್ಣದ ಅಧ್ಯಯನಕ್ಕೆ ನಾವು ಥರ್ಮೋಡೈನಮಿಕ್ಸ್ ಅಂತೀವಿ. ಸ್ಟಡಿ ಆಫ್ ಹೀಟ್ ಕಾಲ್ಡ್ ಥರ್ಮೋಡೈನಮಿಕ್ಸ್ ಅಲ್ಲಿ ಉಷ್ಣದ ಅಧ್ಯಯನಕ್ಕೆ ಏನಂತೀವಿ? ಥರ್ಮೋಡೈನಮಿಕ್ಸ್ ಅಂತಾರೆ. ಇಲ್ಲಿ ಹೊಂದಿಸಿ ಬರೆಯಿರಿ ಮಾಡಿದ್ದಾರೆ. ಎ ಸೈಡ್ ಅಲ್ಲಿ ಉಷ್ಣದ ಅಧ್ಯಯನ ಏನನ್ಸರು? ಥರ್ಮೋಡೈನಮಿಕ್ಸ್. ಪುನಃ ಎ ಸೈಡ್ ಅಲ್ಲಿ ಬೆಳಕಿನ ಅಧ್ಯಯನ ಸ್ಟಡಿ ಆಫ್ ಲೈಟ್ ಆಪ್ಟಿಕ್ಸ್ ಅಂತೀವಿ. ಏನಂತೀವಿ? ಆಪ್ಟಿಕ್ಸ್ ಅಂತೀವಿ. ಶಬ್ದದ ಅಧ್ಯಯನ ಸ್ಟಡಿ ಆಫ್ ಸೌಂಡ್ ಕಾಲ್ಡ್ ಅಕೌಸ್ಟಿಕ್ಸ್ ಅಂತೀವಿ. ಅಕೌಸ್ಟಿಕ್ಸ್ ಅಂತಾರೆ. ಅಕೌಸ್ಟಿಕ್ಸ್ ಸ್ಟಡಿ ಆಫ್ ಸೌಂಡ್ ಕಾಲ್ಡ್ ಅಕೌಸ್ಟಿಕ್ಸ್. ಶಬ್ದದ ಅಧ್ಯಯನ ಅಕೌಸ್ಟಿಕ್ಸ್ ಅಂತೀವಿ. ಇದರ 4 ಪಾಯಿಂಟ್ ತಗೊಂಡು ಏನ್ ಮಾಡಿದ್ದಾರೆ? 4 ಚಲನ ಅಧ್ಯಯನ ಸ್ಟಡಿ ಆಫ್ ಮೋಷನ್, ಚಲನೆಯ ಅಧ್ಯಯನ ಡೈನಾಮಿಕ್ಸ್ ಅಂತೀವಿ. ಸ್ಟಡಿ ಆಫ್ ಮೋಷನ್ ಕಾಲ್ಡ್ ಡೈನಾಮಿಕ್ಸ್ ಅಂತೀವಿ. ಇದರ 4 ಪಾಯಿಂಟ್ ತಗೊಂಡು ಹೊಂದಿಸಿ ಬರೆಯಿರಿ ಮಾಡಿದ್ದಾರೆ. ಅಲ್ಲಿ ಇದನ್ನ ಬಳಸಿದ್ದಾರೆ. ಉಷ್ಣದ ಅಧ್ಯಯನ ಏನನ್ಸರು? ಥರ್ಮೋಡೈನಾಮಿಕ್ಸ್. ಸ್ಟಡಿ ಆಫ್ ಹೀಟ್ ಕಾಲ್ಡ್ ಥರ್ಮೋಡೈನಾಮಿಕ್ಸ್. ಆಲ್ರೆಡಿ ಎಕ್ಸಾಮ್ ಅಲ್ಲಿ ರೈಸ್ ಆಗಿದೆ. ಅದೇ ತರ ಉಷ್ಣವನ್ನು ನಾವು ಮೊದಲು ಹೇಗೆ ಹೇಳ್ತಾ ಇದ್ದೋ ಹಾಗೆ ಹಳೆ ಏಕಮಾನ ಯಾವುದು? ಪ್ರೆಸೆಂಟ್ ನಾವು ಉಷ್ಣವನ್ನ ಜೌಲ್ ಮೂಲಕ ಅಳಿತಾ ಇದೀವಿ. ಜೌಲ್ಗಿಂತ ಮುಂಚೆ ನಾವು ಹೀಟ್ ಅನ್ನ ಮೆಜರ್ ಮಾಡಕ್ಕೆ ಉಷ್ಣವನ್ನು ಅಳೆಯಕ್ಕೆ ಯಾವ ಏಕಮಾನ ಯೂಸ್ ಮಾಡ್ತಾ ಇದ್ದೋ? ಫಸ್ಟ್ ಕ್ಯಾಲೋರಿ ಯೂಸ್ ಮಾಡ್ತಾ ಇದ್ರು. ಹಾಗಾಗಿ ಉಷ್ಣವನ್ನ ಫಸ್ಟ್ ಕ್ಯಾಲೋರಿ ಅಳಿತಾ ಇದ್ದೋ. ಹಾಗಾಗಿ ಹಳೆಯ ಏಕಮಾನ ಯಾವುದು? ಹಳೆಯ ಏಕಮಾನ ಕ್ಯಾಲೋರಿ. ಏನ್ ಕ್ಯಾಲೋರಿ ಅಂದ್ರೆ ಸಪೋಸ್ ಆಪ್ಷನ್ ಅಲ್ಲಿ ಉಷ್ಣದ ಏಕಮಾನ ಡ್ಯಾಶ್ ಅಂತ ಕೊಟ್ಟವ್ರೆ. ಆಪ್ಷನ್ ಒಳಗೆ ಜೌಲ್ ಬಂದಿಲ್ಲ. ಆಪ್ಷನ್ ಅಲ್ಲಿ ಜೌಲ್ ಬರ್ದೇ ಹೋದಾಗ ಓಲ್ಡ್ ಯೂನಿಟ್ ಯಾವುದು? ಕ್ಯಾಲೋರಿಗೆ ಶೇಡ್ ಮಾಡಬೇಕಾಗುತ್ತೆ. ಓಕೆ, ಹಾಗಾಗಿ ಕ್ಯಾಲೋರಿ ಓಲ್ಡ್ ಯೂನಿಟ್, ಪ್ರೆಸೆಂಟ್ ಯೂನಿಟ್ ಯಾವುದು? ಜೌಲ್. ಇಲ್ಲಿ ಏನ್ ಕ್ಯಾಲೋರಿ ಅಂತಂದ್ರೆ ಈಗ ನಮ್ಮ ಹತ್ರ 1 ಗ್ರಾಮ್ ನೀರಿದೆ ಅನ್ಕೊಳ್ಳಿ. ನಮ್ಮ ಬಳಿ 1 ಗ್ರಾಮ್ ನೀರಿದೆ ಅಂತ ಅನ್ಕೊಳ್ಳೋಣ. ಆ 1 ಗ್ರಾಮ್ ನೀರಿನ ಟೆಂಪರೇಚರ್ ಎಷ್ಟು ಅನ್ಕೊಳ್ಳಿ? 1 ಗ್ರಾಮ್ ನೀರಿನ ಟೆಂಪರೇಚರು ಒಂದು 10 ಡಿಗ್ರಿ ಅಂತ ಅನ್ಕೊಂಡ್ರೆ 10 ಡಿಗ್ರಿ ಸೆಲ್ಸಿಯಸ್. 10 ಡಿಗ್ರಿ ಸೆಲ್ಸಿಯಸ್ ಇದೆ. ಅದನ್ನು ನಾನೀಗ 11 ಡಿಗ್ರಿ ಸೆಲ್ಸಿಯಸ್ಗೆ ರೈಸ್ ಮಾಡ್ತಾ ಇದ್ದೀನಿ. 10 ಡಿಗ್ರಿ ಇತ್ತು, ಎಷ್ಟು ಜಾಸ್ತಿ ಮಾಡಿದ್ದೀನಿ ಈಗ? 10 ರಿಂದ 11 ಡಿಗ್ರಿಗೆ ರೈಸ್ ಮಾಡಿದ್ದೀನಿ. ಎಷ್ಟು ರೈಸ್ ಆಗಿದೆ? ಕೇವಲ ರೈಸ್ ಆಗಿರುವುದು 1 ಡಿಗ್ರಿ ಸೆಲ್ಸಿಯಸ್ ಮಾತ್ರ. ಹಾಗಾಗಿ ಏನ್ ಕ್ಯಾಲೋರಿ ಅಂದ್ರೆ 1 ಗ್ರಾಮ್ ನೀರಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಬೇಕಾದ ಉಷ್ಣಕ್ಕೆ ಏನಂತೀವಿ ನಾವು? ಕ್ಯಾಲೋರಿ ಅಂತೀವಿ. ಆಯ್ತಾ? 1 ಗ್ರಾಮ್ ನೀರಿನ ತಾಪವನ್ನು ಕೇವಲ ನಾವು ಎಷ್ಟು ಜಾಸ್ತಿ ಮಾಡಿದೀವಿ? 1 ಡಿಗ್ರಿ
ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಬಳಸಿದ ಅಥವಾ ಕೊಟ್ಟ ಉಷ್ಣಕ್ಕೆ ನಾವು ಕ್ಯಾಲೋರಿಯಿಂದ ಕರಿಬೇಕಾಗುತ್ತೆ. ಡೆಫಿನೇಷನ್ ಇದು ಸಹ ಆಗಾಗ ಟಿ ಡಿ ಎಕ್ಸಾಂಪಲ್ ಅಲ್ಲಿ GPST ಎಕ್ಸಾಂಪಲ್ ಅಲ್ಲಿ ಕೇಳಿದ್ದಾರೆ. ಈ ಒಂದು ಡೆಫಿನೇಷನ್ ಅನ್ನ TET GPST ಪರೀಕ್ಷೆಗಳಲ್ಲಿ ಇದನ್ನ ರೈಸ್ ಮಾಡಿದ್ದಾರೆ. ಹಾಗಾಗಿ ಡೆಫಿನೇಷನ್ ಇಂಪಾರ್ಟೆಂಟು. ಕ್ಯಾಲೋರಿ ಡೆಫಿನೇಷನ್ ನೀವು ಓದ್ಕೋಬೇಕಾಗುತ್ತೆ. ಇಲ್ಲಿ ಕ್ವಶನ್ ಬಂದಿದೆ. ಇವಾಗ ಕ್ಯಾಲೋರಿ ಅಂದಾಗ ಕ್ವಶನ್ ಬಂದಿರೋಕೆ ಅತಿ ಹೆಚ್ಚು ಪ್ರಶ್ನೆ ಬರ್ತಕ್ಕಂತಹ ಪಾಯಿಂಟ್ ಯಾವ್ದಪ್ಪ ಅಂದ್ರೆ, ಒಂದು ಕ್ಯಾಲೋರಿಗೆ ಎಷ್ಟು ಜೌಲ್ಗಳು ಅಂತ ಕೇಳಿದ್ದಾರೆ. ಒಂದು ಕ್ಯಾಲೋರಿ ಅಂದಾಗ ಎಷ್ಟು ಜೌಲು ಎಷ್ಟು ನಿಮ್ಗೆ ನೀವು ಸಿಲೆಬಸ್ ಅನ್ನು ಓದುವಾಗ ಎಲ್ಲೆಲ್ಲಿ ಒಂದು 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 ಬರ್ತಾವೋ, ಒಂದು TMC, ಒಂದು ಕ್ಯುಸೆಕ್ಕು, ಒಂದು HP, ಒಂದು ಮೋಲು, ಒಂದು ಮೈಲ್ಗೆ ಎಷ್ಟು ಕಿಲೋಮೀಟರು, ಅದೇ ತರ ಒಂದು ಕ್ಯಾಲೋರಿ ಅಂತ ಎಷ್ಟು ಜೌಲು ಅಂತ ಓದ್ಬೇಕಾಗುತ್ತೆ. ಒಂದು ಕ್ಯಾಲೋರಿ ಇಸ್ ಈಕ್ವಲ್ ಟು 4.18 ಜೌಲ್ಗಳು. ಇದನ್ನ ಪದೇ ಪದೇ ಹೇಳಿದ್ದಾರೆ. ಒಂದು ಕ್ಯಾಲೋರಿ ಎಷ್ಟು ಜೌಲು? 4.18 ಜೌಲ್ಗಳು. ಈಗ ಕೊಡ್ತಾರೆ ಅಥವಾ ರೌಂಡ್ ಅಪ್ ಮಾಡ್ಕೊಡ್ತಾರೆ. 4.18 ನಾವು 4.2 ಜೌಲ್ ಹೇಳ್ಬೋದಾ? ಇವು ಸಹ ಆಪ್ಷನ್ ಕೊಡಬಹುದು. ಹಾಗಾಗಿ 4.18 ಬರ್ದೇ ಹೋದಾಗ ಯಾವ ಆಪ್ಷನ್ ಬರ್ಬೇಕಾಗುತ್ತೆ? ನೀವು 4.2 ಜೌಲ್ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಗುತ್ತೆ. ಒಂದು ಕ್ಯಾಲೋರಿ ಇಸ್ಕೊಂಡು ಡ್ಯಾಶ್ ಜೌಲ್ಗಳು 4.18 ಜೌಲ್ಗಳು. ಇದನ್ನ ಪದೇ ಪದೇ ಕೇಳಿದ್ದಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದೇ ತರ ಶಾಖ ಅಥವಾ ಹೀಟ್ ಅನ್ನ ಮೆಜರ್ ಮಾಡಕ್ಕೆ, ಮಾಪನ ಮಾಡಕ್ಕೆ ಬಳಸುವ ಡಿವೈಸ್ ಯಾವುದು? ಸಾಧನ ಯಾವುದು? ಕ್ಯಾಲೋರಿಮೀಟರ್. ಶಾಖವನ್ನ ಅಥವಾ ಹೀಟ್ ಅನ್ನ ಅಳಿಯಕ್ಕೆ ಅಥವಾ ಮಾಪನ ಮಾಡುವ ಸಾಧನಕ್ಕೆ ಏನು ನಾವು ಕ್ಯಾಲೋರಿಮೀಟರ್ ಅಂತೇಳಿ ಕರೀತಾರೆ. ನೆನಪಿರಲಿ. ಇಲ್ಲಿ ತನಕ ನಾನು ಏನ್ ಹೇಳಿದ್ನೋ 2 ಪಾಯಿಂಟ್ ಮರೆಯಂಗಿಲ್ಲ. ಒಂದು ಉಷ್ಣದ ಏಕಮಾನ ಯಾವುದು? ಜೌಲ್, ಮರೆಯಂಗಿಲ್ಲ. ಇನ್ನ ಕ್ಯಾಲೋರಿ ಡೆಫಿನೇಷನ್ ಮರೆಯಂಗಿಲ್ಲ. ಅದು ಬಿಟ್ರೆ ಒಂದು ಕ್ಯಾಲೋರಿಗೆ ಎಷ್ಟು ಜೌಲ್ಗಳು? 4.18 ಜೌಲ್ಗಳು. ಆ 3 ಪಾಯಿಂಟ್ ಅನ್ನ ಮರೆಯಂಗಿಲ್ಲ. ಈಗ ಬಂದೆ ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ. ಇಲ್ಲಿ ಕ್ವಶನ್ ಅತಿ ಹೆಚ್ಚು ಕೇಳಿದ್ದಾರೆ. ಇಲ್ಲಿಂದ ನೀವು ಸ್ವಲ್ಪ ಸೀರಿಯಸ್ ಆಗಿ ಓದ್ಕೋಬೇಕಾಗುತ್ತೆ. ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವ ಇಂಧನ ಯಾವುದು ಸರ್? ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವ ಇಂಧನ ಐ ಕ್ಯಾಲರಿಫಿಕ್ ವ್ಯಾಲ್ಯೂ ಫ್ಯೂಯಲ್. ಯಾವ ಇಂಧನವನ್ನ ನಾವು ಕಂಬಷನ್ ಮಾಡಿದಾಗ, ಯಾವ ಇಂಧನ ದಹನ ಆದಾಗ ಹೆಚ್ಚು ಶಕ್ತಿ ಬಿಡುಗಡೆ ಆಗುತ್ತೆ, ಹೆಚ್ಚು ಹೀಟ್ ಬಿಡುಗಡೆ ಆಗುತ್ತೆ, ಹೆಚ್ಚು ಎನರ್ಜಿ ರಿಲೀಸ್ ಆಗುತ್ತೆ? ಹೈಡ್ರೋಜನ್, ಜಲಜನಕ. ಹಾಗಾಗಿ ಆನ್ಸರ್ ಏನು? ಹೈಡ್ರೋಜನ್. ಹೈಡ್ರೋಜನ್ನ ಕ್ಯಾಲೋರಿ ಮೌಲ್ಯ ಎಷ್ಟು? 1,50,000 ಕಿಲೋ ಜೌಲ್ ಪರ್ ಕೆಜಿ. ಇದನ್ನು ಸಹ ಆಲ್ರೆಡಿ ಕೇಳಿದ್ದಾರೆ GPST ರಲ್ಲಿ. GPST ಪರೀಕ್ಷೆಯಲ್ಲಿ ಈ ಪಾಯಿಂಟ್ ಬಂದಿದ್ದು. ಹೈಡ್ರೋಜನ್ನ ಕ್ಯಾಲೋರಿ ಮೌಲ್ಯ ಡ್ಯಾಶ್. ಹೈಡ್ರೋಜನ್ನ ಕ್ಯಾಲೋರಿ ಮೌಲ್ಯ ಡ್ಯಾಶ್. ಆನ್ಸರ್ ಏನು? 1,50,000 ಕಿಲೋ ಜೌಲ್ ಪರ್ ಕೆಜಿ. ಹಾಗಾಗಿ ನೀವು ಪ್ರೆಸೆಂಟ್ ಬುಕ್ಸ್ ಗಳನ್ನ ರೆಫರ್ ಮಾಡಬೇಕು. ಪ್ರೆಸೆಂಟ್ ಬುಕ್ಲಿ ಈ ಒಂದು ವ್ಯಾಲ್ಯೂ ಇದೆ. ಹೈಡ್ರೋಜನ್ ಉರಿಯುವಾಗ ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತೆ, ಜೊತೆಗೆ ಕಡಿಮೆ ಹೊಗೆ ಬರುತ್ತೆ. ಕಡಿಮೆ ಹೊಗೆ ಬರುವುದರಿಂದ ಇದೇ ಪಾಯಿಂಟ್ ಅನ್ನ ಸ್ವಲ್ಪ ರಿವರ್ಸ್ ಕೇಳ್ತಾರೆ. ಏನಂತ? ಕನಿಷ್ಠ ಮಾಲಿನ್ಯ ಮಾಡುವ ಇಂಧನ ಡ್ಯಾಶ್. ಕನಿಷ್ಠ ಮಾಲಿನ್ಯ ಮಾಡುವ ಇಂಧನ ಅಥವಾ ಕಡಿಮೆ ಮಾಲಿನ್ಯ ಮಾಡುವ ಇಂಧನ. ಆನ್ಸರ್ ಹೈಡ್ರೋಜನ್, ಜಲಜನಕ. ಇಟ್ ದಿಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಪದೇ ಪದೇ ಎಕ್ಸಾಮ್ ಅಲ್ಲಿ ರೈಸ್ ಆಗಿದೆ. ಅದೇ ತರ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್, ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವ ಪೋಷಕಾಂಶ, ನ್ಯೂಟ್ರಿಯೆಂಟ್. ಅಂದ್ರೆ ಯಾವ ಪೋಷಕಾಂಶ ನಮ್ಮ ದೇಹಕ್ಕೆ ಬಂದಾಗ
ಹೆಚ್ಚು ಶಕ್ತಿ ಸಿಗುತ್ತೆ ನಮ್ಮ ಬಾಡಿಗೆ? ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಗಳು, ಆಪ್ಷನ್ ಬಿ ಕೊಬ್ಬುಗಳು, ಆಪ್ಷನ್ ಸಿ ವಿಟಮಿನ್ಗಳು, ಆಪ್ಷನ್ ಡಿ ಲವಣಗಳು. ಆನ್ಸರ್ ಏನು? ಫ್ಯಾಟ್ಸ್. ಕೊಬ್ಬುಗಳಿಂದ ನಮ್ಮ ಬಾಡಿಗೆ ಆಗುತ್ತೆ. ಕೊಬ್ಬುಗಳಿಂದ, ಫ್ಯಾಟ್ಸ್ ಇಂದ, ಲಿಪಿಡ್ಸ್ ಇಂದ ನಮ್ಮ ಬಾಡಿಗೆ ಹೆಚ್ಚು ಶಕ್ತಿ ಸಿಗುತ್ತೆ, ಹೆಚ್ಚು ಎನರ್ಜಿ ಬರುತ್ತೆ. ಹಾಗಾಗಿ ಆನ್ಸರ್ ಏನು? ಕೊಬ್ಬುಗಳೆಂಬ ಆಪ್ಷನ್ಗೆ ನೀವು ಶೇರ್ ಮಾಡಬೇಕಾಗಿತ್ತು. ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಎಸ್ ಇಲ್ಲಿ ಹೈಡ್ರೋಜನ್ ಜಲಜನಕ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ಹೈಡ್ರೋಜನ್ ಮೇಲೆ ಕ್ವಶನ್ಸ್ ಅತಿ ಹೆಚ್ಚು ಕೇಳ್ತಾ ಬಂದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ. ಹಾಗೆ ಹೈಡ್ರೋಜನ್ ಮೇಲೆ ಹಾಗೆ ಎಷ್ಟು ಪಾಯಿಂಟ್ಸ್ ಓದ್ಕೊಂಡ್ರು ಸಾಲಲ್ಲ. ಹೈಡ್ರೋಜನ್ ಮೇಲೆ ಕ್ವಶನ್ಸ್ ಅತಿ ಹೆಚ್ಚು ಎಕ್ಸಾಮ್ ಅಲ್ಲಿ ಕಾಣಿಸ್ಕೊಂಡಿದ್ದಾವೆ. ಹಾಗಾಗಿ ಅದು ಸ್ವಲ್ಪ ಡೀಪ್ ಆಗಿ ನೋಡ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಜಲಜನಕ ಅಂದೆ ಹೈಡ್ರೋಜನ್ ಅಂದೆ ಜಲಜನಕ ಅಂತೀವಿ, ಹೈಡ್ರೋಜನ್ ಅಂತೀವಿ ಇಂಗ್ಲಿಷಲ್ಲಿ. ಈ ಒಂದು ಪಾಯಿಂಟ್ ಮೇಲೆ ಪ್ರಶ್ನೆ ಬೇಜನ್ ಬಂದಿದ್ದಾವೆ. ಹೈಡ್ರೋಜನ್ ಅನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಸರ್? ಕಂಡು ಹಿಡಿದ ವಿಜ್ಞಾನಿ ಯಾರು? ಹೆನ್ರಿ ಕ್ಯಾವೆಂಡಿಶ್ ಅಂತ. ಹೆನ್ರಿ ಕ್ಯಾವೆಂಡಿಶ್. ಹೈಡ್ರೋಜನ್ ಅನ್ನ ಕಂಡು ಹಿಡಿದ ವಿಜ್ಞಾನಿ ಆನ್ಸರ್ ಹೆನ್ರಿ ಕ್ಯಾವೆಂಡಿಶ್. ಅತ್ಯಂತ ಹಗುರವಾದ ಅನಿಲ, ಲೈಟೆಸ್ಟ್ ಗ್ಯಾಸ್ ಇನ್ ದ ವರ್ಲ್ಡ್. ಅತ್ಯಂತ ಹಗುರವಾದ ಅನಿಲ ಯಾವುದು? ಹೈಡ್ರೋಜನ್. ಅತ್ಯಂತ ಹಗುರವಾದ ಅನಿಲ ಆನ್ಸರ್ ಹೈಡ್ರೋಜನ್. ಆಯ್ತಾ? ಹೈಡ್ರೋಜನ್ ಅಂದಾಗ ಒಂದು ಪ್ರಶ್ನೆ ಪದೇ ಪದೇ ಬಂದಿದೆ. ಆಸಿಡ್ಸ್ ಅಂದಾಗ ಆಮ್ಲಗಳು ಅಂದಾಗ, ಫಾರ್ ಎಕ್ಸಾಂಪಲ್ HCl, HNO3, H2SO4, H2CO3 ಈ ತರ ಆಸಿಡ್ಸ್ ಅಂದಾಗ, ಆಮ್ಲಗಳು ಅಂದಾಗ ಸಾಮಾನ್ಯವಾಗಿ ಕಂಡುಬರುವ ಧಾತು ಡ್ಯಾಶ್. ಆಸಿಡ್ಸ್ ಅಲ್ಲಿ ಕಾಮನ ಯಾವ ಒಂದು ಎಲಿಮೆಂಟ್ ಇದ್ದೇ ಇರುತ್ತದೆ ನೋಡಿ. ಹೈಡ್ರೋಜನ್ ಹೈಡ್ರೋಜನ್ ಹೈಡ್ರೋಜನ್. ಪ್ರಶ್ನೆಗಳವರೇ, ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಧಾತು ಡ್ಯಾಶ್. ಆನ್ಸರ್ ಹೈಡ್ರೋಜನ್ ಜಲಜನಕ. ಈ ಪ್ರಶ್ನೆ ಮೊನ್ನೆ ಬಂದಿದೆ, 24 ಅಲ್ಲಿ ಬಂದಿದೆ. 24 AC ಸ್ಯಾಡ್, 24 AC ಸ್ಯಾಡ್ಗೆ ಈ ಪ್ರಶ್ನೆಯನ್ನು ಕೇಳಿದ್ರು. ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಧಾತು ಡ್ಯಾಶ್. ಆನ್ಸರ್ ಹೈಡ್ರೋಜನ್ ಜಲಜನಕ. ಇನ್ನ ಹೈಡ್ರೋಜನ್ ಅಂದಾಗ ಹೈಡ್ರೋಜನ್ಗೆ 3 ಐಸೋಟೋಪ್ಸ್ ಇದೆ. ಹೈಡ್ರೋಜನ್ಗೆ 3 ಸಮಸ್ಥಾನಿಗಳಿದೆ. ಯಾವ್ಯಾವುದು? H1, H2, H3. ಈ ಮೂರೇ ನೀವು ಹೈಡ್ರೋಜನ್ನ ಸಮಸ್ಥಾನಿಗಳು. ಐಸೋಟೋಪ್ಸ್ ಆಫ್ ಹೈಡ್ರೋಜನ್, ಐಸೋಟೋಪ್ಸ್ ಆಫ್ ಹೈಡ್ರೋಜನ್ H1, H2, H3. ಪ್ರೀವಿಯಸ್ ಕೇಸ್ ಹೇಳ್ತಾರೆ. ಪ್ರೀವಿಯಸ್ ಕೇಸ್ ಅಲ್ಲಿ ಸಿಂಪಲ್ ಪ್ರಶ್ನೆ ಬರುತ್ತೆ. ಪ್ರೀವಿಯಸ್ ಕೇಸ್ ಅಲ್ಲಿ ಸಿಂಪಲ್ ಪ್ರಶ್ನೆ ಬರುತ್ತೆ. ಏನೋ H3 ಇದೆಯಲ್ಲ, H3 ಮೀನ್ಸ್ ಟ್ರೀಶಿಯಂ ಅಂತ. H3, C14, ಇವು ಏನು? ಯುರೇನಿಯಂ 238 ಇವು ಏನು ಅಂತ ಕೇಳ್ತಾರೆ. KS ಪ್ರಿಲಿಮ್ಸ್ ಅಲ್ಲಿ, ಕಳೆದ KS ಪ್ರಿಲಿಮ್ಸ್ ಅಲ್ಲಿ ಸಿಂಪಲ್ ಪ್ರಶ್ನೆ. S3, C14, ಯುರೇನಿಯಂ 238 ಇವು ಏನು? ಐಸೋಟೋಪ್ಸ್. ಇವು ಏನ್ರಿ? ಐಸೋಟೋಪ್ಗಳು. ಹೊಂದಿಸಿ ಬರೆಯಿರಿ ಮಾಡಿದ್ರು. ಎ ಸೈಡ್ ಅಲ್ಲಿ, ಎ ಭಾಗದಲ್ಲಿ S3, ಓಕೆ, S3 ಕಾರ್ಬನ್ 14, C14, ಯುರೇನಿಯಂ 238 ಅಂತ ಕೊಟ್ಟಿದ್ರು. ಬಿ ಸೈಡ್ ಅಲ್ಲಿ ಸಮಸ್ಥಾನಿಗಳಂತ ಕೊಟ್ಟಿದ್ರು. ಅದಕ್ಕೆ ನೀವು ಮ್ಯಾಚ್ ಮಾಡಬೇಕಾಗಿತ್ತು. ಹಾಗಾಗಿ ಸೈನ್ಸ್ ಅಲ್ಲಿ ಬೇಸಿಕ್ ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಅಂದಾಗ ಜಲಜನಕ ಅಂದಾಗ ಅಲ್ಲಿ ನ್ಯೂಟ್ರಾನ್ಸ್ ಇರೋದಿಲ್ಲ. ಆಧುನಿಕ ಆವರ್ತ ಕೋಷ್ಟಕ ಅಂದಾಗ 118 ಧಾತುಗಳಿವೆ. 118 ಧಾತುಗಳಲ್ಲಿ
ಓಕೆ, ನ್ಯೂಟ್ರಾನ್ ಇಲ್ಲದ, ನೋ ನ್ಯೂಟ್ರಾನ್ಸ್, ನ್ಯೂಟ್ರಾನ್ ಇಲ್ಲದ ಏಕೈಕ ಎಲಿಮೆಂಟ್ ಯಾವುದು? ಹೈಡ್ರೋಜನ್. ಹಾಗಾಗಿ ಇದು ಅತ್ಯಂತ ಹಗುರವಾದ ಅನಿಲ. ಜಲಜನಕ ಅಂದಾಗ ಅಲ್ಲಿ ನ್ಯೂಟ್ರಾನ್ಸ್ ಇರೋದಿಲ್ಲ, ಹಾಗಾಗಿ ಇದು ಹಗುರವಾಗಿದೆ. ಯಾವ ಲೆವೆಲ್ಗೆ ಹಗುರವಾಗಿದೆ? ಯಾವ ಲೆವೆಲ್ಗೆ ಹಗುರವಾಗಿದೆ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ, ವಾತಾವರಣದಲ್ಲಿ ಈ ಗ್ಯಾಸ್ ಇಲ್ಲ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಭೂಮಿಗೆ ಗ್ರಾವಿಟಿ ಇದೆ, ನಮ್ಮ ಭೂಮಿಗೆ ಗ್ರಾವಿಟಿ ಇದೆ, ಗುರುತ್ವ ಇದೆ. ಭೂಮಿ ತನ್ನ ಗ್ರಾವಿಟಿಯಿಂದ ನೈಟ್ರೋಜನ್ ಗ್ಯಾಸ್ ಅನ್ನ ಹಿಡಿದಿಟ್ಕೊಂಡೈತೆ, ಆಕ್ಸಿಜನ್ ಅನ್ನ ಹಿಡಿದು ಇಟ್ಕೊಂಡೈತೆ. ಆದ್ರೆ ಹೈಡ್ರೋಜನ್ ಭೂಮಿಯ ಗ್ರಾವಿಟಿಗೆ ಸಿಗ್ತಾ ಇಲ್ಲ, ಅಷ್ಟು ಹಗುರವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಅಟ್ಮಾಸ್ಫಿಯರ್ ಅಂದಾಗ, ವಾತಾವರಣ ಅಂದಾಗ ಹೈಡ್ರೋಜನ್ ಇಲ್ಲ ಅಂತ ಹೇಳ್ತೀವಿ. ಓಕೆ, ಜೊತೆಗೆ